ಎಸ್ ಗುರು, ಫೈನಲಿ RCB ವುಮೆನ್ಸ್ 3-3 ಮ್ಯಾಚ್ ಅನ್ನ ವಿನ್ ಆಗಿ ಟೇಬಲ್ ಟಾಪ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಂಗೆ ಇವತ್ತು ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ನಮ್ಮ ಮೆನ್ಸಿಗೆ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ ಗುರು, ವುಮೆನ್ಸ್ ಸಕ್ಕತ್ತಾಗಿ ಆಡ್ತಾರೆ. ಅದಾದ್ಮೇಲೆ ನೀವು ನೋಡಿರ್ಬೋದು, ಲಾಸ್ಟ್ ಇಯರ್ ಕೂಡ ಅಷ್ಟೇ ಕಪ್ ಅನ್ನ ಹೊತ್ಕೊಂಡ್ ಬಂದ್ಬಿಟ್ರು ಫಸ್ಟ್ ಟೈಮ್. ಅದಾದ್ಮೇಲೆ ಈ ಸೀಸನ್ ಕೂಡ ನೋಡ್ತಿದೀವಿ ಅಂದ್ರೆ ಈ ಸಲ ಕೂಡ ಅಷ್ಟೇ ಕಪ್ಪು ಹೊಡೆಯೋ ಚಾನ್ಸ್ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಇವತ್ತಿನ ವಿಡಿಯೋನ ಲಾಸ್ಟ್ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮೋಟೋ ಲಾಗಿಂಗ್ ಮಾಡ್ತಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತಾ ಇದೀನಿ. ನೋಡೋಣ ಹೇಗೋಗುತ್ತೆ ಅಂತ. ಕನ್ನಡದಲ್ಲಿ ನನ್ನ ಪ್ರಕಾರ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ಸುತ್ತೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ. ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಇವತ್ತು ನಿಮ್ಗೆಲ್ಲ ಗೊತ್ತಿರಂಗೆ DY ಪಟೇಲ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಾ ಇತ್ತು. ಮತ್ತೆ ಅದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಹಾಗೆ ಫಸ್ಟ್ ಗುಜರಾತ್ ಜೈಂಟ್ಸ್ ಅವರು ಟಾಸ್ ಅನ್ನ ಕೂಡ ವಿನ್ ಆದ್ರು. ಮತ್ತೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಫಸ್ಟ್ ನಮ್ಮ RCB ಅವರು ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಸ್ಟಾರ್ಟಿಂಗ್ 4ನೇ ಬ್ಯಾಟ್ಸ್ಮನ್ ಗುರು ಅವ್ರು ಆಡಿದ್ ನೋಡಿದ್ರು ಅಂದ್ರೆ ಏನ್ ಐ ಥಿಂಕ್ ಒಂದ್ 150 ಹೊಡಿತೀರಾ ಇಲ್ವಾ ಅನ್ಕೊಂಡಿದೆ. ಆದ್ರೆ ಹೋಗ್ತಾ ಹೋಗ್ತಾ ನೋಡ್ಬೋದು, ಯಾರು ರಾಧಾ ಯಾದವ್ ಮತ್ತೆ ರಿಚಾ ಘೋಷ್ ಸಖತ್ತಾಗಿ ಫಾರ್ಮ್ ಅನ್ನ ಮೇಂಟೈನ್ ಮಾಡಿ ಸಖತ್ತಾಗಿ ಗೇಮ್ ಅನ್ನ ಕೂಡ ಆಡ್ಕೊಟ್ರು. ಸ್ಟಾರ್ಟಿಂಗ್ ನೋಡ್ಬೋದು, ಗ್ರೇಸ್ ಹ್ಯಾರಿಸ್ ಕೇವಲ 8 ಬಾಲಿಗೆ 17 ರನ್ ಕೂಡ ಹೊಡೆದು ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಇದಕ್ಕಿದಂಗೆ LBW ಗೆ ಔಟ್ ಕೂಡ ಆಗ್ಬಿಟ್ರು. ಅದಾದ್ಮೇಲೆ ಸ್ಮೃತಿ ಮಂದನ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಪರ್ಫಾರ್ಮ್ ಕೂಡ ಮಾಡ್ಲಿಲ್ಲ. ಅದಾದ್ಮೇಲೆ ದೈಲನ್ ಹೇಮಲತ ಕೂಡ ಅಷ್ಟೇ, ಅವರು ಕೂಡ ಪರ್ಫಾರ್ಮ್ ಮಾಡ್ಲಿಲ್ಲ. ಅದಾದ್ಮೇಲೆ ಗೌತಮಿ ನಾಯಕ್ ಕೂಡ ಅಷ್ಟೇ, ಅವರು ಪರ್ಫಾರ್ಮ್ ಮಾಡ್ಲಿಲ್ಲ. ಅದಾದ್ಮೇಲೆ ರಾಧಾ ಯಾದವ್ ಮತ್ತೆ ರಿಚಾ ಘೋಷ್ ನಿಂತ್ಕೊಂಡು ಆಡಿದ್ಕೆ 182 ಸ್ಕೋರ್ ನ ರೀಚ್ ಮಾಡಕ್ ಆಯ್ತು. ಇಲ್ಲಾಂದ್ರೆ ಅದು ಕೂಡ ರೀಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ನದೀನ್ ಡಿಕ್ಲರ್ ಕೂಡ ಅಷ್ಟೇ, ಅವರು ಕೂಡ ಸಖತ್ತಾಗಿ ಆಡ್ಕೊಟ್ರು. ಅಂದ್ರೆ ನೋಡ್ಬೋದು, ಇಲ್ಲಿ 12 ಬಾಲಿಗೆ 26 ರನ್ ಕೂಡ ಚಿಚ್ಚಿರುವಂತದ್ದು. 2 4 2 6 216 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಮಾಡಿರುವಂತದ್ದು. ಸಾಲಿಡ್ ಗೇಮಿಂಗ್ ಮಾತ್ರ. ಅದಾದ್ಮೇಲೆ ಏನೋ ನೋಡ್ಬೋದು, ಗುಜರಾತ್ ಜೈಂಟ್ಸ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಯಾರು ಕಾಶ್ವಿ ಗೌತಮ್ಗೆ 2 ವಿಕೆಟ್ ಅನ್ನ ಕೂಡ ಬೀಳ್ಸ್ಕೊಂಡಿದ್ರೆ. ಅದಾದ್ಮೇಲೆ ಸಖತ್ತಾಗಿ ಹೊಡ್ಸ್ಕೊಂಡಿದ್ರೆ. ಅದಾದ್ಮೇಲೆ ಸೋಫಿ ಡಿವೈನ್ ಕೂಡ ಅಷ್ಟೇ 3 ವಿಕೆಟ್ ಅನ್ನ ಕೂಡ ತೆಗೆದಿರುವಂತದ್ದು. ಅದಾದ್ಮೇಲೆ ನಮ್ಮ RCB ಅವರು 182 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಪಿಚ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಏನೊಂದು 140 150 160 ಈ ತರ ಒಂದು ಟಾರ್ಗೆಟ್ ಅನ್ನ ಕೊಟ್ರು ಅಂದ್ರೆ ಈಸಿಗೆ ಚೇಸ್ ಕೂಡ ಆಗ್ಬಿಡುತ್ತೆ. ಆದ್ರೆ ನಮ್ಮ RCB ವುಮೆನ್ಸ್ 182 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಹಾಗಾಗಿ ಇದನ್ನ ಅವರಿಗೆ ಚೇಸ್ ಮಾಡಕ್ ಆಗ್ಲಿಲ್ಲ. ನೋಡ್ಬೋದು, ಇದ್ರಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬಂದ್ರೆ ಯಾರು ಕೂಡ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಡೆತ್ ಮೂನಿ ಆಡ್ತಾ ಇದ್ರು, 14 ಬಾಲಿಗೆ 27 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಅವರು ಕೂಡ ಔಟ್ ಆದ್ರೆ, ಅವರು ಶ್ರೇಯಾಂಕಾ ಪಟೇಲ್ ಗುರು ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡಿರುವಂತದ್ದು. ಅದಾದ್ಮೇಲೆ ನೋಡಬಹುದು, ಸೋಫಿ ಡಿವೈನ್ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಮತ್ತೆ ಕಾನಿಕ್ ಅಹುಜಾ ಕೂಡ ಅಷ್ಟೇ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಮತ್ತೆ ಯಾರು ಇಲ್ಲೂ ಕೂಡ ಅಷ್ಟೇ ಸುಮಾರು ನೋಡ್ಬೋದು, ಇಲ್ಲಿ 4-5 ಬ್ಯಾಟ್ಸ್ಮನ್ ತನಕ ಯಾರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಅದಾದ್ಮೇಲೆ ನೋಡ್ಬೋದು, ಭಾರತಿ ಫುಲ್ಮಲಿ ಅಂತ 20 ಬಾಲಿಗೆ 39 ರನ್ ಹೊಡೆದಿರುವಂತದ್ದು. ಅದಾದ್ಮೇಲೆ 3-4 ಮತ್ತೆ 3-6 ಅನ್ನ ಕೂಡ ಕೂರಿಸ್ಬಿಟ್ಟಿದ್ದಾರೆ. 195 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರುವಂತದ್ದು. ಸಕ್ಕತ್ತಾಗಿ ಕೂಡ ಆಡಿದ್ದಾರೆ. ಅದಾದ್ಮೇಲೆ ಇನ್ಯಾರು ಕೂಡ ಅಷ್ಟು ಪರ್ಫಾರ್ಮ್ ಕೂಡ ಮಾಡಿದಾಗರು. ಇನ್ನಾದ್ಮೇಲೆ ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ನೋಡ್ಬೋದು ಗುರು, ಶ್ರೇಯಾಂಕಾ ಪಾಟೀಲ್ ಅಲ್ಟಿ ಗೇಮಿಂಗ್ ಮಾತ್ರ 5 ವಿಕೆಟ್ ಅನ್ನ ತೆಗೆದಿರೋದು ಇವತ್ತೊಂದು ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಲಾರೆನ್ ಬೆಲ್ ಕೂಡ ಅಷ್ಟೇ 4 ಓವರ್ ಅಲ್ಲಿ 3 ವಿಕೆಟ್ ಅನ್ನ ಉಡಾಯಿಸ್ಬಿಟ್ಟು ಒಂದು ಒಳ್ಳೆ ಗೇಮ್ ಅನ್ನ ಕೂಡ ಆಡಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ನನಗೆ ಏನ್ ಗೊತ್ತಾಗ್ತಿಲ್ಲ, DY ಪಟೇಲ್ ಸ್ಟೇಡಿಯಂ ಒಂದ್ಸಲಿ ಚೇಸಿಂಗ್ ಆಯ್ತು ಅಂದ್ರೆ ಒಂದ್ಸಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ವಿನ್ ಕೂಡ ಆಗ್ತಿದ್ದಾರೆ. ಸರಿಗೆ ಕ್ಲಾರಿಟಿನೇ ಸಿಗ್ತಿಲ್ವಲ್ಲ ಹೇಗೆ ಅಂತ. ಸೊ ಮುಂದಿನ ಮ್ಯಾಚಸ್ ನೋಡಿದ್ರೆ ಗೊತ್ತಾಗುತ್ತೆ. ಜಾಸ್ತಿ ಮ್ಯಾಚಸ್ ಆಗ್ಬೇಕು, ಅದಾದ್ಮೇಲೆ ಫೈನಲ್ ಆಗೋದು ಯಾವ ತರ ಏನ್ ಮ್ಯಾಚ್ ಅಂತ. ಇವತ್ತಿನ ಮ್ಯಾಚ್ ನಿಮ್ಗೆ ಏನ್ ಅನ್ಸ್ತು ಏನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಮೋಟೋ ಲಾಗಿಂಗ್ ಏನ್ ಅನ್ಸ್ತು ಅಂತ ಅದು ಕೂಡ ನಿಮ್ಮ ಸಜೆಷನ್ಸ್ ಫೀಡ್ಬ್ಯಾಕ್ ಏನಾದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಇನ್ನೊಂದು ಮ್ಯಾಚ್ ನ ಜೊತೆಗೆ ಹಾಗೂ ಅಪ್ಡೇಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.